ಆಲ್ ರೈಟ್, ನೆಲದ ಚಿತ್ರಣ ಏನಿದೆ, ಗ್ರೌಂಡ್ ಜೀರೋ ರಿಪೋರ್ಟ್ ಏನಿದೆ, ನಮ್ಮ ಪ್ರತಿನಿಧಿಗಳು ತಯಾರಿದ್ದಾರೆ. ಲೆಟ್ಸ್ ಗೋ ಟು ದೆಮ್. ಥಾಮಸ್ ಶಿವಮೊಗ್ಗದಿಂದ, ಹಾಗೆ ಬೆಳಗಾವಿಯಿಂದ ಚಂದ್ರಕಾಂತ ಸುಗಂಧಿ, ಬಳ್ಳಾರಿಯಿಂದ ಶರಣು ಹಂಪಿ, ಕಲಬುರಗಿಯಿಂದ ಶಿವರಾಮ್ ಆಸುಂಡಿ, ಎಲ್ಲರೂ ಕೂಡ ರೆಡಿ ಇದ್ದಾರೆ. ನಿನ್ನೆ ಸಂಜೆ ಈ ನೆಲದ ಚಿತ್ರಣ ಏನಿತ್ತು, ಕಾವ್ಯ ಏನಿತ್ತು ಅಂತ ತಿಳ್ಕೊಂಡಿದ್ವಿ. ಥಾಮಸ್, ಶಿವಮೊಗ್ಗದಲ್ಲಿ ಭದ್ರಾವತಿನಲ್ಲಿ ಐಟಿ ರೈಡ್ ಆಗಿದೆ. ಶಿವಮೊಗ್ಗದಲ್ಲಿ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರ ಅದು. ಹಾಗಿದೆ ಚಿತ್ರಣ ಈಗ ಬೆಳಗು, ಇವತ್ತಿನ ಮಲೆನಾಡಿನ ಮುಂಜಾವಿನ ಬೆಳಗು, ಎಲೆಕ್ಷನ್ ಬೆಳಗು ಯಾವ ರೀತಿಯಲ್ಲಿದೆ ಶಿವಮೊಗ್ಗದಲ್ಲಿ? ನಿಜಕ್ಕೂ ಒಂದು ರೀತಿ ಹಣಾಹಣಿಯ ಫೈಟ್ ಅಂತ ಹೇಳಿ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇದು ಈ ಒಂದು ಕ್ಷೇತ್ರ ನಾನಾ ಕಾರಣಗಳಿಂದ ತೀವ್ರ ಕುತೂಹಲ ಮೂಡಿಸಿರುವಂತದ್ದು ಇಲ್ಲಿನ ಚುನಾವಣೆ. ಯಾಕಂತ ಹೇಳಿದ್ರೆ ಇಬ್ರು ಮಾಜಿ ಮುಖ್ಯಮಂತ್ರಿಗಳ ಪುತ್ರರು ಕಣದಲ್ಲಿದ್ದಾರೆ ಅನ್ನೋದ್ರ ಜೊತೆಗೆ ನೇರವಾಗಿ ಯಡಿಯೂರಪ್ಪರವರನ್ನ ಮಣಿಸ್ಬೇಕು ಅಂತೇಳಿ ಮೈತ್ರಿ ಪಕ್ಷ ಎಲ್ಲ ಒಂದ್ ಕಡೆ ಸಜ್ಜಾಗಿರುವಂತದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಆ ಕಾರಣಕ್ಕೋಸ್ಕರ 16,75,000 ಮತದಾರರು, 8 ವಿಧಾನಸಭಾ ಕ್ಷೇತ್ರಗಳು, 220 ಮತಗಟ್ಟೆಗಳು, ಈ ರೀತಿ ಚಿತ್ರಣವನ್ನು ಕೊಡ್ತಾ ಹೋದ್ರೆ ತೀವ್ರ ಹಣಾಹಣಿಯಿಂದ ಕೂಡಿರುವಂತ ಈ ಬಾರಿಯ ಚುನಾವಣೆ ಅಂತ ಹೇಳಿ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಮೈತ್ರಿ ಪಕ್ಷ ಒಂದ್ ರೀತಿ ಹಠಕ್ಕೆ ಬಿದ್ದಿದೆ. ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪರವರ ಪುತ್ರ BY ರಾಘವೇಂದ್ರರನ್ನ ಸೋಲಿಸಬೇಕನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆ ಒಂದು ಪ್ರಯತ್ನದ ಒಂದು ಕ್ಲಿಯರ್ ಪಿಕ್ಚರ್ ಇವತ್ತು ಮತಗಟ್ಟೆಗಳಲ್ಲಿ ಮತದಾರ ಚಲಾಯಿಸುವ ಆತ ನೀಡುವಂತ ಒಂದು ಆದೇಶ ಏನಿದೆ, ಆ ಒಂದು ನಿರ್ಣಯ ಏನಿದೆ, ಅದೆಲ್ಲವೂ ಕೂಡ ಮತಗಟ್ಟೆಗಳಲ್ಲಿ ಇವತ್ತು ಭದ್ರವಾಗಲಿದೆ. 23ಕ್ಕೆ ಯಾರ ಕೊರಳಿಗೆ ವಿಜಯದ ಮಾಲೆಯನ್ನ ಈ ಒಂದು ಮತದಾರ ಹಾಕಿದಾನೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗುತ್ತೆ. ಇನ್ನು ಕ್ಷೇತ್ರಗಳ ಪೈಕಿ ಬರೋದಾದ್ರೆ 8 ವಿಧಾನಸಭಾ ಕ್ಷೇತ್ರಗಳು, ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಶಿವಮೊಗ್ಗ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳು, ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಈ ಒಂದು ಕ್ಷೇತ್ರದ ವ್ಯಾಪ್ತಿಗೆ ಬರ್ತದೆ. 8 ವಿಧಾನಸಭಾ ಕ್ಷೇತ್ರಗಳನ್ನು ನೋಡೋದಾದ್ರೆ, ಪಕ್ಷಗಳ ಬಲಾಬಲ ನೋಡೋದಾದ್ರೆ ಶ್ರೀಲಕ್ಷ್ಮಿ, 7 ಕ್ಷೇತ್ರಗಳು ಬಿಜೆಪಿಯ ತೆಕ್ಕೆಯಲ್ಲಿದೆ. ಕೇವಲ ಭದ್ರಾವತಿ ವಿಧಾನಸಭಾ ಕ್ಷೇತ್ರವನ್ನು ಹೊರತುಪಡಿಸಿದ್ರೆ 7 ಕ್ಷೇತ್ರಗಳು ಬಿಜೆಪಿಯ ತೆಕ್ಕೆಯಲ್ಲಿದೆ. ಆ ಕಾರಣಕ್ಕೋಸ್ಕರ ಎಲ್ಲ ಒಂದ್ ಕಡೆ ಬಿಜೆಪಿಯ ಭದ್ರಕೋಟೆಯನ್ನ ಬಿಜೆಪಿ ಈ ಬಾರಿ ಉಳಿಸ್ಕೊಳ್ಳುತ್ತಾ ಅಥವಾ ಮೈತ್ರಿ ಪಕ್ಷದ ಅಭ್ಯರ್ಥಿ ಮಧು ಬಂಗಾರಪ್ಪ ಈ ಒಂದು ಕ್ಷೇತ್ರದ ಭದ್ರಕೋಟೆಯನ್ನ ಭೇದಿಸುವಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾದ್ರೆ. ಹಾಗೆ ಮೈತ್ರಿ ಪಕ್ಷದ ದೃಷ್ಟಿಯಲ್ಲಿ ಈ ಒಂದು ಚುನಾವಣೆಯನ್ನ ಗೆಲ್ಲಲೇಬೇಕಾದ ಒಂದು ಅನಿವಾರ್ಯತೆಗೆ ಮೈತ್ರಿ ಪಕ್ಷ ಸಿಲುಕಿದೆ. ಅದ್ರ ಜೊತೆಗೆ ಯಡಿಯೂರಪ್ಪರವರು ಕೂಡ ತಮ್ಮ ಪುತ್ರನನ್ನ ಮತ್ತೆ ಎಲ್ಲ ಒಂದ್ ಕಡೆ ಸಂಸತ್ತನ್ನ ಪ್ರವೇಶಿಸೋದಕ್ಕೂ ಕೂಡ ಎಲ್ಲ ಒಂದ್ ಕಡೆ ಹಠ ತೊಟ್ಟಿದ್ದಾರೆ ಅನ್ನೋದು ಕೂಡ ಇದರಿಂದ ಸ್ಪಷ್ಟವಾಗುತ್ತೆ. ಶ್ರೀಲಕ್ಷ್ಮಿ, ಎಸ್, ನಮ್ಮ ರಿಪೋರ್ಟರ್ಸ್ ಅನ್ನು ನೋಡ್ತಾ ಇದ್ರೆ ಅವರ ಹಿಂದ್ ಕಡೆ ಅಲ್ಲಿ ನಾವು ಕಾಣಬಹುದು ಬೇರೆ ಬೇರೆ ಕಲರ್ನ ಬೆಲೂನ್ಗಳು ಅಥವಾ ತಳಿರು ತೋರಣಗಳನ್ನೆಲ್ಲ ಕಟ್ಟಲಾಗಿದೆ. ಬೆಳಗಾವಿಯಲ್ಲೂ ಕೂಡ ಅದೇ ರೀತಿಯ ಸಿಚುವೇಶನ್ ಕಂಡು ಬರ್ತಾ ಇದೆ. ನಮ್ಮ ರಿಪೋರ್ಟರ್ ಚಂದ್ರಕಾಂತ ಸುಗಂಧಿ ಅವರ ಹಿಂಭಾಗದಲ್ಲಿ ಕಲರ್ ಬೆಲೂನ್ ಕೂಡ ಕಾಣಿಸ್ತಾ ಇದೆ. ಮತಗಟ್ಟೆ ಸುಂದರವಾಗಿ ಈಗಾಗಲೇ ಅಲ್ಲಿ ಅಲಂಕಾರ ಮಾಡಲಾಗಿದೆ ಚಂದ್ರಕಾಂತ್. ಆದ್ರೆ ಅದೇ ರೀತಿಯಾಗಿ ಮತದಾರರು ಕೂಡ ಇಂಟ್ರೆಸ್ಟ್ ಇಂದ ಬಂದು ವೋಟ್ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಒಂದ್ ರೀತಿಯಲ್ಲಿ, ಯಾಕಂದ್ರೆ ಬೆಳಗಾವಿಯಲ್ಲಿ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡುವಂತ ಕೆಲಸಗಳು ಕೂಡ ಕಾಣಿಸ್ತಾ ಇದೆ ಅಂತ ಹೇಳಿ. ಹಾಗಾಗಿ ಯಾವ ರೀತಿಯ ಚಿತ್ರಣ ಇದೆ, ಯಾವ ರೀತಿಯಾಗಿ ಮತಗಟ್ಟೆ ಸಿದ್ಧವಾಗಿದೆ? ನವಿತಾ ಜೈನ್, ಇವತ್ತು ಬೆಳಗ್ಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ಬೆಳಗಾವಿಯಲ್ಲಿ ಮತದಾನ ಪ್ರಕ್ರಿಯೆಗೆ ಆರಂಭವಾಗಲಿದೆ. ಪ್ರಮುಖವಾಗಿ ಬೆಳಗಾವಿಯ ಅನೇಕ ಭಾಗದಲ್ಲಿ ಇವತ್ತು ಪಿಂಕ್ ಬೂತ್ ಗಳನ್ನು ಮಾಡಲಾಗಿದೆ. ಪ್ರಮುಖವಾಗಿ ಏನು ಮಹಿಳಾ ಮತದಾರರಿಗೆ ಬಂದು ಮತ ಚಲಾಯಿಸಕ್ಕೆ ಇಲ್ಲಿ ಬಲೂನ್ ಗಳನ್ನು ಹಾಕಿ ಅವರಿಗೆ ವೆಲ್ಕಮ್ ಮಾಡಕ್ಕೆ ಮತ್ತು ಜೊತೆಗೆ ಈ ಒಂದು ಮತಗಟ್ಟೆಯಲ್ಲಿ ಮಹಿಳಾ ಸಿಬ್ಬಂದಿಯನ್ನು ಕೂಡ ನೇಮಕ ಮಾಡಲಾಗಿದೆ. ಬೆಳಗಾವಿ ಈಗ ಲೋಕಸಭಾ ಕ್ಷೇತ್ರ ಈ ಬಾರಿ ಅತ್ಯಂತ ಪ್ರತಿಷ್ಠೆಯ ಕಣವಾಗಿದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ 17,70,000 ಮತದಾರರಿದ್ದಾರೆ. ಅದೇ ರೀತಿ 2,094 ಬೂತ್ ಗಳನ್ನ ಬೆಳಗಾವಿ ಲೋಕಸಭಾ ವ್ಯಾಪ್ತಿಯಲ್ಲಿ ಹಾಕಲಾಗಿದೆ, ವ್ಯವಸ್ಥೆ ಮಾಡಲಾಗಿದೆ. ಅದೇ ರೀತಿ ಏನಂತಾರೆ, ಬೆಳಗಾವಿ ಮತ್ತು ಚಿಕ್ಕೋಡಿ ಮತ್ತು ಉತ್ತರ ಕನ್ನಡ 3 ಕ್ಷೇತ್ರಗಳು ಬೆಳಗಾವಿ ವ್ಯಾಪ್ತಿಗೆ ಬರೋದ್ರಿಂದ ಈಗಾಗಲೇ 6,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಜಿಲ್ಲಾದ್ಯಂತ ನೇಮಕ ಮಾಡಲಾಗಿದ್ದು, ಜಿಲ್ಲೆಯಾದ್ಯಂತ ಶಾಂತಿಯಿಂದ ಮತದಾನ ನಡೆಯಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಬೆಳಗಾವಿ ಜಿಲ್ಲಾಡಳಿತ ಕೈಗೊಂಡಿದೆ. ಈಗ ಇನ್ನು ಕೆಲವೇ ಹೊತ್ತಿನಲ್ಲಿ ಮತದಾನ ಪ್ರಕ್ರಿಯೆ ಆರಂಭವಾಗಲಿದೆ. ಬೆಳಗ್ಗೆಯಿಂದಲೂ ಕೂಡ ಅಣುಕು ಮತದಾನ ಆರಂಭವಾಗಿರ್ತಕ್ಕಂಥದ್ದು. ಬೆಳಗ್ಗೆ 5:30ಕ್ಕೆ ಅಣುಕು ಮತದಾನವನ್ನು ಬೆಳಗಾವಿಯಲ್ಲಿ ಆರಂಭ ಮಾಡಲಾಗಿದೆ. ಪ್ರಮುಖವಾಗಿ ಏನಂದ್ರೆ 57 ಮತದಾರರು ಅಂದ್ರೆ 57 ಜನ ಅಭ್ಯರ್ಥಿಗಳು ಇರೋದ್ರಿಂದ ಇದಕ್ಕೆ 1.5 ಗಂಟೆ ಟೈಮ್ ಆಗುತ್ತೆ. ಈಗಾಗಲೇ ಅಣುಕು ಮತದಾನ ಕೊನೆ ಹಂತದಲ್ಲಿ, ಇನ್ನು ಕೆಲವೇ ಹೊತ್ತಿನಲ್ಲಿ ಮತದಾನ ಪ್ರಕ್ರಿಯೆ ಆರಂಭವಾಗಲಿದ್ದು, ಪ್ರಮುಖವಾಗಿ ಬೆಳಗಾವಿ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದ್ದು, ಆದ್ರೆ ಇಲ್ಲಿ ಜಾರಕಿಹೊಳಿ ಸಹೋದರರ ಏನು ಪ್ರತಿಷ್ಠೆಯ ಪಣ ಈ ಬಾರಿ ಕೆಲಸ ಮಾಡಲಿದೆ. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಅಂತಂದ್ರೆ ಸುರೇಶ್ ಅಂಗಡಿ ಮತ್ತು VS ಸಾಧುನ್ ಅವರ ನಡುವಿನ ಫೈಟ್ ಏನಿದೆ ಇದು ಕೂಡ ಇಲ್ಲಿ ಮಹತ್ವ ಪಡೆದುಕೊಂಡಿದೆ. ಏನು ಕಳೆದ ಬಾರಿ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ
ಸುರೇಶ್ ಅಂಗಡಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ತೀವ್ರ ಪೈಪೋಟಿ ನೀಡಿದ್ರು. ಆದ್ರೆ ಈ ಬಾರಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ. ಕಾಂಗ್ರೆಸ್ನಲ್ಲಿ ಒಳಜಗಳ ಮತ್ತು ಭಿನ್ನಾಭಿಪ್ರಾಯಗಳು ತಾರಕಕ್ಕೆ ಇರತಕ್ಕಂಥದ್ದು. ಈ ಬಾರಿ ಕಾಂಗ್ರೆಸ್ ಈ ಕ್ಷೇತ್ರವನ್ನ ವಶಕ್ಕೆ ಪಡೀತಾ ಅಂತಕ್ಕಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ನವಿತಾ, ರೈಟ್, ಕಲಬುರ್ಗಿಗೆ ಹೋಗೋಣ. ಶಿವರಾಮ್ ಅಸುಂಡಿ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್, ಕಲಬುರ್ಗಿ ಅತ್ಯಂತ ಪ್ರಮುಖವಾದಂತಹ ಕ್ಷೇತ್ರ, ಇಡೀ ದೇಶದ ಗಮನ ಸೆಳೀತಾ ಇರ್ತಕ್ಕಂಥ ಕ್ಷೇತ್ರ. ಎರಡೂ ರಾಷ್ಟ್ರೀಯ ಪಕ್ಷಗಳ ಘಟಾನುಘಟಿಗಳ ವೈಯಕ್ತಿಕ ಪ್ರತಿಷ್ಠೆಗೆ ಹೆಸರಾಗಿರ್ತಕ್ಕಂಥ ಕ್ಷೇತ್ರ. ಶಿವರಾಮ ಅಸುಂಡಿ, ಕಲಬುರ್ಗಿನಲ್ಲಿ ಈ ಕ್ಷಣದವರೆಗೂ ಕೂಡ ಹಲವು ನಾಯಕರ ಎದೆಯಲ್ಲಿ ಢವಢವ ಹಾಗೆ ಉಳ್ಕೊಂಡಿದೆ. ಜಾತಿ ಲೆಕ್ಕಾಚಾರ, ನಾಯಕರುಗಳ ಪ್ರತಿಷ್ಠೆ. ಕಲಬುರ್ಗಿನಲ್ಲಿ ಖರ್ಗೆ ಅವರ ವಿಚಾರ ಏನಾಗುತ್ತೆ? ಹೇಗಿದೆ ರಣಕಣದ ಈ ಕ್ಷಣದ ಚಿತ್ರಣ? ಶಿವರಾಮ್. ಶ್ರೀಲಕ್ಷ್ಮಿ, ಕಲಬುರಗಿನಲ್ಲಿ ಮಹಾಸಮರ ನಡೀತಾ ಇದೆ ಅಂತ ಹೇಳ್ಬೋದು. ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನೇರ ಹಣಾಹಣಿ ಏರ್ಪಟ್ಟಿದೆ. ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ಮತದಾರನ ಸೆಳೆಯಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನಗಳು ಮುಗಿಸಿದ್ದಾರೆ. ಈಗೇನಿದ್ರು ಸಹ ಮತದಾನ ಮಾತ್ರ ಬಾಕಿ ಉಳಿದಿದೆ. ಜಿಲ್ಲೆಯಲ್ಲಿ ಒಟ್ಟು ಮತದಾನಕ್ಕೆ ಎಲ್ಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಲಾಗಿದೆ. ನಾವೀಗ ಕಲಬುರಗಿಯ ನೂತನ ವಿದ್ಯಾಲಯ ಮೈದಾನದ ಸಖಿ ಪೋಲಿಂಗ್ ಬೂತ್ನಲ್ಲಿ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ವಿಶೇಷವಾಗಿ ಅಲಂಕಾರ ಮಾಡಲಾಗಿದೆ. ಮತದಾರರನ್ನ ಆಕರ್ಷಣೆ ಮಾಡಲಿಕ್ಕೆ ಮತ್ತು ಹೆಚ್ಚಿನ ಪೋಲಿಂಗ್ ಪರ್ಸೆಂಟೇಜ್ ಹೆಚ್ಚು ಮಾಡೋ ಹಿನ್ನೆಲೆಯಲ್ಲಿ ಸಖಿ ಬೂತ್ಗಳನ್ನು ಮಾಡಲಾಗಿದೆ. ಹಾಗಾಗಿನೇ ಸಾಕಷ್ಟು ಮತದಾರರು ಸೆಳೆಯಲಿಕ್ಕೆ ವಿಶೇಷ ಅಲಂಕಾರಗಳನ್ನ ಮಾಡಲಾಗಿದೆ. ಒಟ್ಟು ನೂತನ ವಿದ್ಯಾಲಯ ಮೈದಾನದಲ್ಲಿನೇ ಒಟ್ಟು 8 ಬೂತ್ಗಳಿದ್ದಾವೆ. ಜಿಲ್ಲೆಯಲ್ಲಿ ಗುಲ್ಬರ್ಗಾ ಲೋಕಸಭಾ ವ್ಯಾಪ್ತಿನಲ್ಲಿ 2141 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಒಟ್ಟು ಸುಮಾರು 13,20,000 ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ರೆಡಿಯಾಗಿದ್ದಾರೆ. ಇವತ್ತೇನು ಮತದಾನಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಜಿಲ್ಲಾಡಳಿತ ಸಿದ್ಧತೆ ಮಾಡ್ಕೊಂಡಿದೆ ಮತ್ತು ಮತದಾನಕ್ಕೆ ಕ್ಷಣಗಣನೆ ಆರಂಭಗೊಂಡಿದೆ. ಒಂದು ರೀತಿಯಲ್ಲಿ ಈ ಸಾರಿ ಅಭ್ಯರ್ಥಿಗಳಲ್ಲಿ ಢವಢವ ಅಂತಾನೆ ಶುರುವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ನೆಕ್ ಟು ನೆಕ್ ಫೈಟ್ ಇರೋದ್ರಿಂದಾಗಿ ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು ಮತ್ತು ಉಮೇಶ್ ಜಾಧವ್ ಇರ್ಬೋದು ಮತ್ತು ಬೇರೆ ಅಭ್ಯರ್ಥಿಗಳು ಇರ್ಬೋದು. ಆದರೆ ಇಲ್ಲಿ ನೇರ ಹಣಾಹಣಿ ಇರೋದ್ರಿಂದಾಗಿ ಪ್ರಮುಖವಾಗಿ ಸೋಲರಿದರ್ ಸರ್ದಾರ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಉಮೇಶ್ ಜಾಧವ್ ಅವರಲ್ಲಿ ಒಂದು ರೀತಿಯಲ್ಲಿ ಪ್ರತಿಷ್ಠೆ ಆಗಿದೆ. ಅಲ್ಲದೆ ಮೋದಿನೇ ಒಂದು ಪ್ರತಿಷ್ಠೆಯಾಗಿ ಈ ಚುನಾವಣೆಯನ್ನು ತಗೊಂಡಿರೋದ್ರಿಂದಾಗಿ ಬಿಜೆಪಿಗೂ ಸಹ ಪ್ರತಿಷ್ಠೆ ಆಗಿದೆ. ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರು ಸಹ ಇಲ್ಲಿ ಪ್ರಚಾರ ಮಾಡಿ ಹೋಗಿದ್ದಾರೆ ಇವತ್ತು. ಹಾಗಾಗಿ ಒಟ್ಟು ಬಿಜೆಪಿ ಮತ್ತು ಕಾಂಗ್ರೆಸ್ ಒಂದ್ ರೀತಿನೇ ಒಂದೇನಂದ್ರೆ ಸೋಲರಿದ್ದ ಸರ್ದಾರಿಗೆ ಸೋಲುಣಿಸ್ಬೇಕಂತೇಳಿ ಬಿಜೆಪಿ ಪ್ರಯತ್ನ ನಡೆಸಿದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಸೋಲಿನ ಯಾತ್ರೆಯನ್ನು ಮುಂದುವರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ತಮ್ಮ ಪ್ರಯತ್ನ ಮುಂದುವರಿಸಿದರೆ ಅಭ್ಯರ್ಥಿಗಳ ಪ್ರಯತ್ನ ಮುಗಿದಿದೆ. ಹೀಗಾಗಿ ಈಗ ಏನಿದ್ರು ಸಹ ಮತದಾರರತ್ತ ಎಲ್ಲರ ಚಿತ್ತ ಹರಿದಿದೆ. ಮತದಾನಕ್ಕೆ ಕ್ಷಣಗಣನೆ ಆರಂಭಗೊಂಡಿದ್ದು 7 ಗಂಟೆಗೆ ಮತದಾನ ಆರಂಭಗೊಳ್ಳುತ್ತೆ. ಶ್ರೀಲಕ್ಷ್ಮಿ, ಎಸ್ಸೇನು ಬಳ್ಳಾರಿಯಿಂದ ಶರಣು ಹಂಪಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಬಳ್ಳಾರಿಯಲ್ಲಿ ನಿನ್ನೆ 2 ಕಡೆ, ಅದರಲ್ಲೂ ಕೂಡ ಲೇಟ್ ನೈಟ್ ದಾಳಿ ಕೂಡ ಆಗಿದೆ ಅನ್ನೋದು. ಇನ್ನೊಂದು ಕಡೆ ಈಗಾಗಲೇ ಯಾವುದೇ ಉಪಚುನಾವಣೆಯಲ್ಲಿ ನಾವು ಗಮನಿಸಿದಷ್ಟು ಈ ಸಲ ಅಬ್ಬರ ಆರ್ಭಟ ಏನೂ ಕಾಣಿಸ್ಲಿಲ್ಲ, ಯಾವುದೇ ಮಾತಿನ ಚಕಮಕಿ ಕೂಡ ಕಾಣಿಸ್ಲಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. 10 ವರ್ಷಗಳ ಕಾಲದಲ್ಲಿ ಇದೇ ಫಸ್ಟ್ ಟೈಮ್ ಅಂತ. ಎಸ್, ಹಾಗಾಗಿ ಯಾವ ರೀತಿಯಾದಂತಹ ಸಿದ್ಧತೆಗಳು ಅಲ್ಲಿ ನಡೆದಿದೆ, ಯಾವ ರೀತಿಯಾಗಿ ಮತದಾರರ ಮೂಡಿದೆ? ಶ್ರೀಲಕ್ಷ್ಮಿ, ಗಣಿನಾಡು ಬಳ್ಳಾರಿಯಲ್ಲಿ ಈಗಾಗಲೇ ಮತದಾರರ ಮೂಡ್ ಈಗ ಶುರುವಾಗ್ತದೆ. ಯಾಕಂದ್ರೆ ಅವ್ರು ಏನ್ ಹೇಳ್ತಾರೆ ಅಂತೇಳಿ ನೋಡಿ, ನಾವು ಬಳ್ಳಾರಿಯ ಸರಳಾದೇವಿ ಕಾಲೇಜ್ನ ಅವನ ಮುಂಭಾಗದಲ್ಲಿದ್ದೇವೆ. ಇದು ವಿಶೇಷವಾಗಿ ಪಿಂಕ್ ಬೂತ್, ಅಂದ್ರೆ ಇನ್ನು ಸಖಿಗಾಗಿ ಅಂದ್ರೆ ಮಹಿಳೆಯರಿಗಾಗಿ ಇರುವಂತ ಮತಗಟ್ಟೆ, ಅಂದ್ರೆ ಅತಿ ಹೆಚ್ಚು ಮಹಿಳೆಯರು ಇರುವಂತ ಮತಗಟ್ಟೆ. ಆ ಮತಗಟ್ಟೆಯನ್ನ ಯಾವ ರೀತಿಯಾಗಿ ರೂಪಿಸಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಬರಬೇಕು, ಪ್ರತಿಯೊಬ್ಬ ಮತದಾರರು ಕೂಡ ಬರಬೇಕು ಅನ್ನೋದು ಈ ಮತಗಟ್ಟೆಯ ಉದ್ದೇಶ. ಈ ರೀತಿಯಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ 19 ಮತಗಟ್ಟೆಗಳಿದಾವೆ. ಈ 19 ಮತಗಟ್ಟೆಗಳು ಕೂಡ ಪ್ರತಿಯೊಬ್ಬ ಹೆಣ್ಮಕ್ಳು, ಪ್ರತಿಯೊಬ್ಬ ಮತದಾರರು ಕೂಡ ಬಂದು ವೋಟ್ ಮಾಡ್ಬೇಕಂತೇಳಿ ಈಗಾಗಲೇ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಈಗ ಸಮಯ 6:38 ಆಗಿದೆ. 7 ಗಂಟೆಗೆ ಮತದಾನ ಸರಿಯಾಗಿ ಶುರುವಾಗ್ತದೆ. ಆದ್ರೆ ಬಳ್ಳಾರಿಯ ಜನತೆ, ಅದರಲ್ಲೂ ಕೂಡ ಹೆಂಗಳೆಯರು, ಅವರೆಲ್ಲರೂ ಕೂಡ ಬಂದು ತಮ್ಮ ಹಕ್ಕನ್ನ ಚಲಾಯಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಎಲ್ಲ ರಾಜ್ಯದಲ್ಲಿರುವಂತ ಎಲ್ಲರೂ ಕೂಡ ಬಂದು ತಮ್ಮ ಮತದಾನದ ಹಕ್ಕನ್ನ ಚಲಾಯಿಸಬೇಕು ಅಂತೇಳಿ ಈಗ ಅವ್ರನ್ನೂ ಕೂಡ ಮಾತಾಡ್ತೀನಿ. ಅವ್ರು ಹೇಳ್ತಾರೆ ಅಂತೇಳಿ 7 ಗಂಟೆಗೆ ಇರೋದಮ್ಮ, ಬೆಳಗ್ಗೆನೆ ಬಂದು ಓಟ್ ಹಾಕ್ಬೇಕು ಅಂತಿದ್ರಿ, ಆಮೇಲೂ ಹಾಕ್ಬೋದಾಯ್ತು ಅಂತ ಅನ್ಸಲಿಲ್ಲ ನಿಮ್ಗೆ? ಇಲ್ಲ ಸರ್, ಬಿಸಿಲೈತಲ್ಲ, ಹುಡುಗರು ಇದಾರೆ, ಅದಕ್ಕೆ ಜಲ್ದಿ ಬಂದು. ನಿಮ್ಮ ಮನೆ ಅಕ್ಕಪಕ್ಕದವರು ಕೂಡ ಓಟ್ ಆಮೇಲೆ ಹಾಕೋಣ ಅಂತ ಹೇಳ್ತಿರ್ತಾರೆ. ನೀವು ಅವ್ರಿಗೇನು ಹೇಳಿದ್ರ ಬೇಗ ಬರ್ಬೇಕು ಅಂತ? ಅವ್ರು ಜಲ್ದಿ ಹಾಕಿ ಹೋಗೋಣ ಅಂತ ನಾವೇ ಜಲ್ದಿ ಬಂದ್ಬಿಟ್ಟು. ನೀವು ಯಾವ ವಾರ್ಡ್ನವ್ರಮ್ಮ? ಇನ್ನು ಒಂದೇ ಮನೆಯವರ ಹೇಗಮ್ಮ? ಎಲ್ಲ ಒಂದೇ ಮನೆ. ತೆಲುಗು. ನೀವು ಸೊ ಇಲ್ಲಿ ನೋಡ್ಬೋದು, ಬಿಸಿಲು ಜಾಸ್ತಿ ಇದೆ. ಆ ಕಾರಣಕ್ಕಾಗಿ ಬೆಳ್ಳಂಬೆಳಗ್ಗೆನೆ ಬಂದು ಮತದಾನ ಮಾಡಿದ್ರೆ
ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಬಂದು ಕ್ಯೂ ಅಲ್ಲಿ ನಿಂತಿದ್ದಾರೆ. ಇನ್ನೂ 15 ನಿಮಿಷ ಕಾಯ್ಬೇಕು. ಆ ನಂತರವಷ್ಟೇ ಈ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಬಹುದು. ಇಲ್ಲಿರೋರು ಏನಿದ್ದಾರೆ ಎಲ್ಲರೂ ಇಲ್ಲಿರುವಂತ ಅಧಿಕಾರಿಗಳೆಲ್ಲರೂ ಕೂಡ ಮಹಿಳೆಯರು. ಇದು ಪ್ಲಸ್ ಪಾಯಿಂಟ್. ಬಳ್ಳಾರಿ ಜಿಲ್ಲೆಯಲ್ಲಿ 17,51,911 ಮತದಾರರಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ 88,000 ಅಂದ್ರೆ 8 ಲಕ್ಷಕ್ಕೂ ಹೆಚ್ಚು ಜನ ಏನಿದ್ದಾರೆ ಅವರು ಮಹಿಳೆಯರಿದ್ದಾರೆ. ಇವರ ಪಾತ್ರ ಪ್ರಮುಖ ಆಗ್ತದೆ. ಈ ಬಾರಿ ಮತ ಚಲಾವಣೆಗೆ ಪ್ರತಿಯೊಬ್ಬರು ಕೂಡ ಆಗಮಿಸಿ ಮತದಾನ ಮಾಡ್ಬೇಕಂತೇಳಿ. ಯಾಕಂದ್ರೆ ಕಳೆದ ಉಪಚುನಾವಣೆಯಲ್ಲಿ ಮತದಾನದ ಶೇಕಡ ಬಹಳ ಕಡಿಮೆ ಆಗಿತ್ತು, ಅಂದ್ರೆ 61% ಆಗಿತ್ತು. ಕಳೆದ 5 ವರ್ಷದಿಂದ 70ರ ಗಡಿ ದಾಟಿತ್ತು. ಆದ್ರೆ ಈ ಬಾರಿ 70ರ ಗಡಿ ದಾಟಿದ್ರೆ ಮಾತ್ರ ಚೆನ್ನಾಗಿರ್ತದೆ ಅನ್ನುವಂಥದ್ದು. ಯಾಕಂದ್ರೆ ಪ್ರತಿಯೊಬ್ಬರು ಮತದಾನ ಮಾಡ್ಬೇಕಂತೇಳಿ ಎಲ್ಲ ಕಡೆಯಿಂದನೂ ಕೂಡ ಸಾಕಷ್ಟು ರೀತಿಯಾಗಿ ಜನರನ್ನ ಮನವೊಲಿಸುವಂಥದ್ದು ಮತ್ತು ಜನರು ಬಂದು ತಾವೇ ವೋಟ್ ಹಾಕ್ಬೇಕು ಅಂತೇಳಿ ಸರ್ಕಾರನ್ನು ಕೂಡ ಮುಂದಾಗ್ತಿದೆ. ಮತ್ತು ನ್ಯೂಸ್ 18 ಕೂಡ ಈ ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ಪ್ರಕ್ರಿಯೆಯನ್ನು ಕೂಡ ಮಾಡಿದೆ. ಶ್ರೀಲಕ್ಷ್ಮಿ. ಓಕೆ ಶರಣು ಹಂಪಿ, ಬಹಳ ಬೇಗ ಕ್ವಿಕ್ ಆಗಿ 6ವರೆಗೆಲ್ಲ ಅಲ್ಲಿ ಇದು ಖುಷಿ. ಎಲ್ಲಾ ಕಡೆ ಈ ತರ ಆದ್ರೆ ಅದು ಕೂಡ ಪಾಪ ಮಕ್ಕಳನ್ನ ಹಿಡ್ಕೊಂಡು ಬಂದು ಬೇಗ ಬರ್ತಾ ಇದ್ದಾರೆ. ಹಾಗೆ ಎಲ್ರಿಗೂ ಮಾದರಿ ಅಂತ ಹೇಳಿ ನಾವು ವಿಜಯಪುರಕ್ಕೆ ಹೋಗೋಣ. ಮಹೇಶ್ ವಿ ಶೆಟ್ಟಿಗಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೇನೆ ಬಾಗಲಕೋಟೆಯಿಂದ ರಾಚಪ್ಪ ಕೂಡ ಇದ್ದಾರೆ. ಫಸ್ಟ್ ಲೆಟ್ಸ್ ಗೋ ಟು ವಿಜಯಪುರ. ವಿಜಯಪುರದಲ್ಲಿ ಮಹೇಶ್ ಶೆಟ್ಟಿಗಾರ್ ಅವರೇ, ಬಹಳ ವಿಶಿಷ್ಟವಾದಂತ ಒಂದು ಪೊಲಿಟಿಕಲ್ ಸಿನಾರಿಯೋ ಇದೆ. ಒಂದ್ ರೀತಿಯ ಹಳೆಯ ಟ್ರೆಡಿಷನಲ್ ರಾಜಕೀಯ ಮುಖಂಡರು ವರ್ಸಸ್ ಚವ್ಹಾಣ್ ಅವರು, ಮಹಿಳಾ ಅಭ್ಯರ್ಥಿ, ಹೊಸಬ್ರು ಕೂಡ ಸುನೀತಾ ಚವ್ಹಾಣ್. ಸೊ ಜೆಡಿಎಸ್ ಈ ಕ್ಷೇತ್ರವನ್ನ ತನ್ನ ತೆಕ್ಕೆಗೆ ತಗೊಂಡಾಗ ಇಡೀ ರಾಜ್ಯಾದ್ಯಂತ ಅದು ಅಚ್ಚರಿಯನ್ನ ಮೂಡಿಸಿತ್ತು. ವಿಜಯಪುರದಲ್ಲಿ ಹಾಗಪ್ಪ ಜೆಡಿಎಸ್ಗೆ ಎಷ್ಟರ ಮಟ್ಟಿಗೆ ಬೇಸಿದೆ ಅಂತ. ಸೊ ಈಗ ರೈಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಹೇಗಿದೆ ವಿಜಯಪುರದ ರಣಕಣದ ಚಿತ್ರಣ? ಮಹೇಶ್ ಶೆಟ್ಟಿಗಾರ್. ಶ್ರೀಲಕ್ಷ್ಮಿ, ವಿಜಯಪುರ ಏನಿದೆ ಇಲ್ಲಿ ಈಗ ಬಿಸಿಲು ಹೆಚ್ಚಾಗುತ್ತೆ. ಅದೇ ರೀತಿ ಚುನಾವಣೆ ಕಾವು ಕೂಡ ಆರಂಭವಾಗಿದೆ. ಈಗ 7 ಗಂಟೆಗೆ ಮತದಾನ ಏನು ಆರಂಭ ಆಗಬೇಕು, ಅದಕ್ಕೂ ಮುಂಚೆನೇ ಇಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ. ಅವರು ತಮ್ಮ 7 ಗಂಟೆಗೋಸ್ಕರ ಕಾಯ್ತಾ ಇದ್ದಾರೆ. ಹೋಗಿ ತಮ್ಮ ಹಕ್ಕು ಚಲಾಯಿಸೋಕೆ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಹಿರಿಯರು ಇದ್ದಾರೆ, ಆಮೇಲೆ ಮತಗಟ್ಟೆ ಏಜೆಂಟರು ಕೂಡ ಬಂದಿದ್ದಾರೆ. ಇವು ನಾವೇನಿದ್ದೀವಿ ಇದು ವಿಜಯಪುರ ನಗರದ ಆದರ್ಶ ನಗರ ಏರಿಯಾದಲ್ಲಿ ಬರುತ್ತೆ. ಇಲ್ಲಿ 3 ಮತಗಟ್ಟೆಗಳಿವೆ. ಈ ಒಂದು 3 ಮತಗಟ್ಟೆಗಳಲ್ಲಿ ಮತಗಟ್ಟೆ ಸಿಬ್ಬಂದಿ ಕೂಡ ಬಂದಿದ್ದಾರೆ, ಭದ್ರತಾ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ. ಚುನಾವಣಾ ಸಿಬ್ಬಂದಿ ಏನಿದ್ದಾರೆ ಅವ್ರು ಬಂದು ಈಗಾಗಲೇ EVM ಸಿದ್ಧಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಏಜೆಂಟರು ಕೂಡ ಬಂದಿರೋದ್ರಿಂದ ಈಗ 7 ಗಂಟೆಗೆ ಸರಿಯಾಗಿ ಮತದಾನ ಆರಂಭವಾಗುತ್ತೆ. ಈ ಬಾರಿ ಈ ಒಂದು ವಿಜಯಪುರ ಮತಕ್ಷೇತ್ರ ಕುತೂಹಲ ಕೆರಳಿಸೋದ್ರ ಕಾರಣ ಅಂತಂದ್ರೆ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಏನಿದ್ದಾರೆ ಅವರು ಈಗ 5 ಬಾರಿ ಸಂಸದರಾಗಿದ್ದಾರೆ. ಬಿಜಾಪುರದಿಂದ ಸತತ 3ನೇ ಬಾರಿಗೆ ಹ್ಯಾಟ್ರಿಕ್ ಸಾಧಿಸುವ ನಿಟ್ಟಿನಲ್ಲಿ ಅವರು ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಅಷ್ಟೇ ಅಲ್ಲದೆ ಇವರಿಗೆ ಪ್ರಬಲ ಪೈಪೋಟಿಯಾಗಿ JDS ಮೈತ್ರಿಕೂಟದಿಂದ ಡಾಕ್ಟರ್ ಸುನೀತಾ ದೇವಾನಂದ್ ಚವ್ಹಾಣ್ ಅಂದ್ರೆ ನಾಗಠಾಣ ಶಾಸಕರೇನಿದ್ದಾರೆ ದೇವಾನಂದ್ ಚವ್ಹಾಣ್ ಅವರ ಪತ್ನಿಯನ್ನು ಇಲ್ಲಿ ಕಣಕ್ಕಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಸ್ವತಃ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಕೂಡ ಒಂದೇ ದಿವಸ ಬಂದು ವಿಜಯಪುರದಲ್ಲಿ ಪ್ರಚಾರ ನಡೆಸಿರುವುದು ಈ ಒಂದು ಚುನಾವಣೆಯನ್ನು ಮೈತ್ರಿ ಪಕ್ಷ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಈ ಒಂದು ವಿಜಯಪುರದ ಬಗ್ಗೆ ಮೊದಲು ಹೇಳಬೇಕಾದ್ರೆ ಒಟ್ಟಾರೆ 17,95,000 ಮತದಾರರು ಈ ಬಾರಿ ಹಕ್ಕು ಚಲಾಯಿಸುತ್ತಿದ್ದಾರೆ. 2,101 ಮತಗಟ್ಟೆಗಳನ್ನು ತೆರೆದಿದ್ದಾರೆ. ಅಷ್ಟೇ ಅಲ್ಲದೆ 3,000 ಪೊಲೀಸ್ ಸಿಬ್ಬಂದಿ, KSRP, CRPF ಎಲ್ಲ ಸಿಬ್ಬಂದಿಗಳನ್ನು ಕೂಡ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗಿದೆ. ಈ ವಿಚಕ್ಷಣ ದಳದವರು ಏನಿದ್ದಾರೆ ಅವರು ಕೂಡ ವಿಜಯಪುರ ಜಿಲ್ಲಾದ್ಯಂತ ಸುತ್ತುಡಿತಾ ಇದ್ದಾರೆ. ಭದ್ರತೆ ಕೂಡ ಸಾಕಷ್ಟು ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಕಳೆದ 2014 ಏನು ಚುನಾವಣೆ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ಸುಮಾರು 59.58% ಮತದಾನವಾಗಿತ್ತು. ಈ ಸಲ ಚುನಾವಣಾ ಆಯೋಗ ಏನಿದೆ ಹೆಚ್ಚಿನ ಪ್ರಚಾರ ಕೈಗೊಂಡಿರೋದ್ರಿಂದ ಅದು 60% ದಾಟುವ ನಿರೀಕ್ಷೆ ಇದೆ. ಒಟ್ಟಾರೆಯಾಗಿ ಈ ಬಿಸಿಲಿಗೆ ಅಂದರೆ 11 ಗಂಟೆ 12 ಗಂಟೆ ನಂತರ ಏನು ಬಿಸಿಲು ಆರಂಭ ಆಗುತ್ತೆ ಅದಕ್ಕೂ ಮುಂಚೆನೇ ಸಾಕಷ್ಟು ಜನ ಬಂದು ತಮ್ಮ ಹಕ್ಕು ಚಲಾಯಿಸುವ ಸಾಧ್ಯತೆಗಳಿವೆ. ಶ್ರೀಲಕ್ಷ್ಮಿ. ಎಸ್, ಏನು ಬಾಗಲಕೋಟೆಯಿಂದ ನಮ್ಮ ರಿಪೋರ್ಟರ್ ರಾಚಪ್ಪ ಹಾಗೆಯೇ ಚಿಕ್ಕೋಡಿಯಿಂದ ಲೋಹಿತ್ ಕೂಡ ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಬಾಗಲಕೋಟೆಗೆ ಹೋಗೋಣ. ಬಾಗಲಕೋಟೆಯಲ್ಲಿ ಯಾವ ರೀತಿಯ ಸಿಚುವೇಶನ್ ಇದೆ, ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ಸಖಿ ಮತಗಟ್ಟೆಯ ಮುಂಭಾಗದಲ್ಲಿ ಇದ್ದಾರೆ ರಾಚಪ್ಪ. ಸೊ ಅಲ್ಲೇ ಈಗಾಗಲೇ ಒಂದು ರೀತಿಯಲ್ಲಿ ಸಾಕಷ್ಟು ಪೈಪೋಟಿ ಕೂಡ ಇದೆ. ಅಂದ್ರೆ ಹಾಲಿ ಸಂಸದನ್ನ ಸೋಲಿಸಬೇಕು ಅಂತ ಹೇಳಿ ಇಡೀ ಘಟಾನುಘಟಿ ನಾಯಕರುಗಳು ಮೊನ್ನೆ ಬಂದಿರೋದನ್ನ ನಾವು ಗಮನಿಸಿದ್ವಿ, ಸಿದ್ದರಾಮಯ್ಯ ಬಂದಿರೋದನ್ನ ಗಮನಿಸಿದ್ವಿ. ಈಗ ಸದ್ಯಕ್ಕೆ ಯಾವ ರೀತಿಯಾದಂತಹ ಒಂದು ಪಿಕ್ಚರ್ ಅಲ್ಲಿ ಕಾಣಿಸ್ತಾ ಇದೆ ರಾಚಪ್ಪ? ಪ್ರಮುಖವಾಗಿ
ಪ್ರಮುಖವಾಗಿ ಬಾಗಲಕೋಟೆ ಲೋಕಸಭಾ ಚುನಾವಣೆ ಈ ಸಾರಿ ಭಾರಿ ಜಿದ್ದಾಜಿದ್ದಿನ ಕಣವಾಗಿದೆ. ಯಾಕಂದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಬಾಗಲಕೋಟೆ ಜಿಲ್ಲೆಯ ಶಾಸಕ ಆಗಿರೋದ್ರಿಂದ ಅವರಿಗೆ ಈ ಒಂದು ಪ್ರತಿಷ್ಠೆ ಕಣವಾಗಿದೆ ಅಂತಾನೆ ಹೇಳ್ಬೋದು. ಇವತ್ತು ಮತದಾನಕ್ಕೆ ಈಗ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈಗಾಗಲೇ ಏನು ಮತಗಟ್ಟೆಯಲ್ಲಿ ಸಾಕಷ್ಟು ಏನು ಚುನಾವಣಾ ಸಿಬ್ಬಂದಿಗಳು ಸಿದ್ಧತೆ ಮಾಡಿಕೊಂಡಿದ್ದು, ಜೊತೆಗೆ ಈಗ ಏನು ಅಣುಕು ಮತದಾನ ಕೂಡ ಮಾಡಿಕೊಂಡು ಇವಿಎಂ ಮಷಿನ್ಗಳನ್ನು ಪರಿಶೀಲಿಸಿಕೊಂಡಿದ್ದಾರೆ. ಈಗಾಗಲೇ ಪ್ರಮುಖವಾಗಿ ಏನಂದ್ರೆ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಸುಮಾರು 1938 ಮತಗಟ್ಟೆಗಳಲ್ಲಿ 1,17,547 ಏನು ಮತದಾರರಿದ್ದಾರೆ ಇವತ್ತು ತಮ್ಮ ಹಕ್ಕನ್ನು ಚಲಾಯಿಸಲಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನು 50% ಹೆಚ್ಚು ಮಹಿಳಾ ಮತದಾರರಿರುವುದರಿಂದ ಈಗೇನು ಬಿಜೆಪಿಯಿಂದ ಪಿಸಿ ಗದ್ದಿಗೌಡರು ಮತ್ತು ಕಾಂಗ್ರೆಸ್ನಿಂದ ಮೈತ್ರಿ ಅಭ್ಯರ್ಥಿಯಾಗಿ ವೀಣಾ ಕಾಶ್ಯಪ್ನವರು ಸ್ಪರ್ಧೆ ಇದೆ. ಇವರಿಬ್ಬರ ನಡುವೆ ನೇರ ಹಣಾಹಣಿ ಇರೋದ್ರಿಂದ ಇಲ್ಲಿ ಮಹಿಳಾ ಮತದಾರರ ಒಂದು ನಿರ್ಣಯ ಪ್ರಮುಖವಾಗುತ್ತೆ. ಹಾಗಾಗಿ ಏನು ಸತತ 3 ಬಾರಿ ಗೆದ್ದಿರ್ತಕ್ಕಂಥ ಪಿಸಿ ಗದ್ದಿಗೌಡರಿಗೆ ವೀಣಾ ಕಾಶ್ಯಪ್ನವರು ತೀವ್ರ ಪೈಪೋಟಿಯನ್ನು ಒಡ್ಡಿರುವಂತದ್ದು. ಹೀಗಾಗಿ ಇವತ್ತು ಏನು ನಡೀತಕ್ಕಂಥ ಏನು ಮತದಾನದಲ್ಲಿ ಸುಮಾರು ಏನು 14 ಜನ ಅಂದ್ರೆ ಬಿಜೆಪಿಯಿಂದ ಪಿಸಿ ಗದ್ದಿಗೌಡರು ಮತ್ತು ವೀಣಾ ಕಾಶ್ಯಪ್ನ ಸೇರಿ 14 ಜನರು ಕಣದಲ್ಲಿರೋದ್ರಿಂದ ಇವರ ಭವಿಷ್ಯ ಇವತ್ತು ಮತಪೆಟ್ಟಿಗೆಗಳಲ್ಲಿ ಭದ್ರವಾಗಲಿದೆ. ಹಾಗಾಗಿ ಇವತ್ತಿನ ಒಂದು ಮತದಾನ ಅಂದ್ರೆ ಕಳೆದ ವರ್ಷ ಏನು 68.88 ಮತದಾನ ಆಗಿತ್ತು. ಈ ಬಾರಿ ಹೆಚ್ಚಿನ ಒಂದು ಮತದಾನ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾ ಆಡಳಿತ ಮತ್ತು ಏನು ಸ್ವೀಪ್ ಕಮಿಟಿ ಇದೆ ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ಮಹಿಳೆಯರಿಗೆ ಒಂದು ಜಾಗೃತಿಯನ್ನು ಮೂಡಿಸಿರುವಂತದ್ದು. ಹಾಗಾಗಿ ಇವತ್ತು ಏನು ಪ್ರಮುಖವಾಗಿ ಸಖಿ ಮತಗಟ್ಟೆಗಳನ್ನ ನಿರ್ಮಾಣ ಮಾಡುವ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರ ಮತದಾನ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾಡಳಿತವು ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಒಟ್ಟಿನಲ್ಲಿ ಬಾಗಲಕೋಟೆ ಲೋಕಸಭಾ ಚುನಾವಣೆ ಕಳೆದ ಏನು 15 ಚುನಾವಣೆಗಳಿಗಿಂತ ಇವತ್ತು 16ನೇ ಚುನಾವಣೆ ಏನ್ ನಡೀತಾ ಇದೆ ಇದು ಬಹಳ ಪ್ರಮುಖವಾಗಿರುವಂತದ್ದು. ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ನರೇಂದ್ರ ಮೋದಿ, ಈಶ್ವರಪ್ಪ ಇವರೆಲ್ಲರೂ ಇಲ್ಲಿ ಬಂದು ಪ್ರಚಾರ ಮಾಡೋದ್ರಿಂದ ಇವತ್ತಿನ ಒಂದು ಮತದಾನ ಯಾವ ರೀತಿ ಆಗುತ್ತೆ, ಯಾರ ಕಡೆ ಒಲವು ಹೋಗುತ್ತೆ ಅನ್ನುವಂಥದ್ದು ಕೂಡ ನೋಡ್ಬೇಕಾಗುತ್ತೆ. ನವಿತಾಜಿ, ಆಲ್ ರೈಟ್. ದೆನ್ ಚಿಕ್ಕೋಡಿಯಿಂದ ಲೋಹಿತ್ ಇದ್ದಾರೆ, ಹಾಗೇನೆ ಹುಬ್ಬಳ್ಳಿಯಿಂದ ಪರಶುರಾಮ್ ತಹಶೀಲ್ದಾರ್ ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ನಾವು ಲೋಹಿತ್ ಹೋಗೋಣ. ಚಿಕ್ಕೋಡಿಯಿಂದ ಲೋಹಿತ್, ಚಿಕ್ಕೋಡಿ ಈ ಸಾರಿ ಹೈ ವೋಲ್ಟೇಜ್ ಅಂತ ಅನ್ನಿಸಿಕೊಂಡಿದ್ದು ರ್ಯಾಲಿಗಳಿಂದಾಗಿ, ಎಸ್ಪೆಷಲಿ ನರೇಂದ್ರ ಮೋದಿ ಹಾಗೂ ರಾಹುಲ್ ಗಾಂಧಿ ಇಬ್ರು ಕೂಡ ಅಲ್ಲಿ ರ್ಯಾಲಿ ನಡೆಸಿದ್ರು. ಯಾತಕ್ಕೋಸ್ಕರ ಚಿಕ್ಕೋಡಿ ಅಷ್ಟೊಂದು ಪ್ರಮುಖವಾದಂತ ಸ್ಥಾನ ಅಂತ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಅನ್ನಿಸ್ತು? ಮತ್ತೆ ಈಗ ತತ್ಕ್ಷಣದ ಚುನಾವಣಾ ಮಾಹೋಲ್ ಹೇಗಿದೆ? ಹೌದು ಶ್ರೀಲಕ್ಷ್ಮಿ ಅವರು, ಏನಂತಂದರೆ ಸಾಕಷ್ಟು ಒಂದು ಗರ್ಮಿಗೆ ಒಂದು ಚಿಕ್ಕೋಡಿ ಲೋಕಸಭೆಗೆ ಸದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ. ಯಾಕಂದರೆ ಪ್ರಧಾನಿ ಕೂಡ ಬಂದು ಹೋಗಿದ್ದಾರೆ, AICC ಅಧ್ಯಕ್ಷ ರಾಹುಲ್ ಗಾಂಧಿ ಕೂಡ ಬಂದು ಹೋಗಿದ್ದಾರೆ. ಅದು ಅಲ್ಲದೆ ಇಲ್ಲಿ ಏನಂತ ಇಬ್ಬರು ಜನ ಅಂದರೆ ಕಾಂಗ್ರೆಸ್ ಮತ್ತು BJP ನಡುವೆ ನೇರ ಹಣಾಹಣಿ ಇರ್ತಕ್ಕಂಥದ್ದು. ಅದರಲ್ಲೂ ವಿಶೇಷತೆ ಏನಂತಂದರೆ ಒಂದೇ ಗ್ರಾಮದ ಇಬ್ಬರು ಅಭ್ಯರ್ಥಿಗಳು ಈ ಒಂದು ಕಣದಲ್ಲಿ ಇರ್ತಕ್ಕಂಥದ್ದು. ಇಬ್ಬರ ನಡುವೆ ಕೂಡ ಪಕ್ಷದ ಫೈಟ್ ಅನ್ನೋಕ್ಕಿಂತಲೂ ಕೂಡ ಒಂದು ಫ್ಯಾಮಿಲಿ ಫೈಟ್ ಇಲ್ಲಿ ಏರ್ಪಟ್ಟಿದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಬಂಡಾಯದ ಬಿಸಿ ಎಲ್ಲವೂ ಸೇರಿಕೊಂಡು ಇವತ್ತು ಜಿಲ್ಲೆಯಲ್ಲಿ ಚಿಕ್ಕೋಡಿಗೆ ಸಾಕಷ್ಟು ಒಂದು ಮಹತ್ವ ಪಡೆದುಕೊಟ್ಟದ್ದು. ಹೇಗಾದರೂ ಮಾಡಿ ಕಾಂಗ್ರೆಸ್ನವರು ಸ್ಥಾನ ಉಳಿಸ್ಕೊಳ್ಬೇಕು ಅಂತ ಫೈಟ್ ಮಾಡ್ತಾ ಇದ್ರೆ ಈ ಬಾರಿ ಯಾವುದೇ ಕಾರಣಕ್ಕೂ ಚಿಕ್ಕೋಡಿನ ಬಿಟ್ಕೊಡ್ಲೇಬಾರ್ದು, ಚಿಕ್ಕೋಡಿನ ಗೆಲ್ಲೇಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ BJP ಅವರು ಸಾಕಷ್ಟು ಒಂದು ಹರಸಾಹಸ ಮಾಡ್ತಕ್ಕಂಥದ್ದು. ಸೊ ಈಗಾಗಲೇ ಚಿಕ್ಕೋಡಿ ಲೋಕಸಭೆಯ ಒಂದು ಮತದಾನಕ್ಕೆ ಇಡೀ ಸಜ್ಜತೆಗಳು ಸಂಪೂರ್ಣಗೊಂಡಿರ್ತಕ್ಕಂಥದ್ದು. ಸುಮಾರು 8,17,144 ಮತದಾರರು ಈಗಾಗಲೇ ಮತದಾನ ಮಾಡೋಕ್ಕೆ ಸಜ್ಜಾಗಿರ್ತಾರೆ. ಇಡೀ ತಯಾರಿಗಳು ಮುಗಿರ್ತಕ್ಕ ಈಗಾಗಲೇ ಡಮ್ಮಿ ಓಟ್ಗಳನ್ನ ಹಾಕಿ ಪೋಲಿಂಗ್ ಸ್ಟೇಷನ್ಗಳು ಕೂಡ ರೆಡಿಯಾಗಿ ಮತದಾರರು ಬರೋದನ್ನೇ ಅಷ್ಟೇ ಕಾಯ್ತಾ ಇದ್ದಾರೆ. ಸುಮಾರು 7 ಗಂಟೆ ಅಷ್ಟೊತ್ತಿಗೆ ಮತದಾನ ಕೂಡ ಪ್ರಾರಂಭ ಆಗುತ್ತೆ. ಶ್ರೀಲಕ್ಷ್ಮಿ, ರೈಟ್. ಪರಶುರಾಮ್ ತಹಶೀಲ್ದಾರ್ ಪಾಪ ಬೆವರ್ತಾ ಇದಾರೆ ಬೆಳಗ್ಗೆನೆ. ಎಲೆಕ್ಷನ್ ಕಾವ ಬಿಸಿಲು ಕಾವ ಕೇಳಿ. ಎಸ್ ಪರಶುರಾಮ್, ಈಗಾಗಲೇ ನಾವು ಅದೇ ಮಾತನಾಡ್ತಾ ಇದ್ವಿ. ಒಂದು ರೀತಿಯಲ್ಲಿ ಆ ಬೆಳಗಿನ ಜಾವನೆ ಯಾವ ರೀತಿಯಾಗಿ ಬಿಸಿಲ ಧಗೆ ಇದೆಯೋ, ಚುನಾವಣೆ ಧಗೆ ಅಲ್ಲಿ ಕಾಣಿಸ್ತಾ ಇದೆಯೋ ಅಂತ ಹೇಳಿ. ಮತ್ತೊಂದ್ ಕಡೆ ಈಗಾಗಲೇ ಹಾಲಿ ಸಂಸದರು ವರ್ಸಸ್ ಮಾಜಿ ಸಚಿವರ ನಡುವಿನ ಫೈಟ್ ಕೂಡ ಇದೆ ಅಲ್ಲಿ. ಹಾಗಾಗಿ ಯಾವ ರೀತಿಯಾದಂತಹ ಒಂದು ಸಿಚುವೇಶನ್ ಈ ಸಲ ಕಂಡು ಬರ್ತಾ ಇದೆ? ಹೇಗೆ ಯಾವ ರೀತಿ ಪ್ರಿಪರೇಷನ್ ಆಗಿದೆ ಎಲೆಕ್ಷನ್ ಈಗಾಗಲೇ ಮತದಾನಕ್ಕೆ? ಖಂಡಿತ ನವಿತಾ, ಏನು ಈ ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಬೆಳಗ್ಗಿಂದ ಈಗ ಬಿಸಿಲಿನ ಜಳ ಹೇಗೆ ಏರ್ತಾ ಹೋಗ್ತದೋ ಹಾಗೆ ಚುನಾವಣಾ ಕಾವು ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಧಾರವಾಡ ಲೋಕಸಭಾ ಕ್ಷೇತ್ರದ ಹೈ ವೋಲ್ಟೇಜ್ ಕಣವಾಗಿ ಮಾರ್ಪಟ್ಟಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಮತ್ತು ಪ್ರಹ್ಲಾದ್ ಜೋಶಿ ಅವರ ನಡುವಿನ ಕಣ ಏನಿದೆ ಜಿದ್ದಾಜಿದ್ದಿ ಕಣವಾಗಿ ಏರ್ಪಟ್ಟಿರೋದ್ರಿಂದ ಇವತ್ತು 17 ಲಕ್ಷ ಮತದಾರರು ಇವತ್ತಿನ 19 ಅಭ್ಯರ್ಥಿಗಳ ಭವಿಷ್ಯ ನಿರ್ಧರಿಸಲಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಇವತ್ತು BJP ಮತ್ತು ಕಾಂಗ್ರೆಸ್ ನಡುವೆ ನೇರ
ತೀವ್ರ ಹಣಾಹಣಿ ಇರುವುದರಿಂದಾಗಿ ಸಾಕಷ್ಟು ತುರುಸಿನ ಒಂದು ಮತದಾನ ನಡೀತದೆ ಅಂತ ನಿರೀಕ್ಷಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಮತದಾನ ಪ್ರಕ್ರಿಯೆ ಆರಂಭವಾಗಲಿದೆ. ದೃಶ್ಯದಲ್ಲಿ ಗಮನಿಸಬಹುದು, ನಾವೀಗ ಹುಬ್ಬಳ್ಳಿ ಏನು ಪ್ರಹ್ಲಾದ್ ಜೋಶಿ ಅವರು ಮತ ಮಾಡ್ತಾರೆ ವಿವೇಕಾನಂದ ಕಾಲನಿಯ ಭವಾನಿ ನಗರ ಆ ಸ್ಕೂಲ್ನಲ್ಲಿ ಇದ್ದೀವಿ. ಈಗಾಗಲೇ ಮತಗಟ್ಟೆಯ ಎದುರುಗಡೆ ಮತದಾರರು ಕ್ಯೂನಲ್ಲಿ ನಿಂತಿರುವುದನ್ನ ದೃಶ್ಯಗಳಲ್ಲಿ ಗಮನಿಸಬಹುದು. ಅತ್ಯುತ್ಸಾಹದಿಂದ ಮತದಾರರಿದ್ದಾರೆ. ಈ ಬಾರಿ ತಮ್ಮ ಒಂದು ಅಭ್ಯರ್ಥಿ ಯಾರನ್ನ ಗೆಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಈಗಾಗಲೇ ಬಂದು ನಿಂತ್ಕೊಂಡು ಮತ ಚಲಾವಣೆಗೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. 1872 ಮತಗಟ್ಟೆಗಳು ಜಿಲ್ಲೆಯಲ್ಲಿದ್ದು ಅದರಲ್ಲಿ 391 ಸೂಕ್ಷ್ಮ ಮತಗಟ್ಟೆಗಳೆಂದು ಗುರುತಿಸಲಾಗಿದೆ. ಹೀಗಾಗಿ ಮತಗಟ್ಟೆಗಳ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ. 144 ಸೆಕ್ಷನ್ ನಡಿ ನಿಷೇಧಾಜ್ಞೆಯನ್ನು ಕೂಡ ಜಾರಿಗೆ ಮಾಡಲಾಗಿದೆ. ಹೀಗಾಗಿ ಮತದಾರರು ಸರತಿ ಸಾಲಿನಲ್ಲಿ ನಿಂತು ಮತ ಚಲಾವಣೆಗೆ ಸಜ್ಜಾಗ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಏನು ಮತದಾನ ಪ್ರಕ್ರಿಯೆ ಆರಂಭವಾಗ್ತದೆ. ಮತದಾನ ಕೇಂದ್ರದ ಸಿಬ್ಬಂದಿಗಳು ಕೂಡ ವಿವಿಪ್ಯಾಟ್ ಯಂತ್ರಗಳು ಮತ್ತು ಮತಯಂತ್ರಗಳನ್ನ ಸಿದ್ಧಪಡಿಸಿಕೊಂಡು ಮತದಾರರಿಗೆ ಶಾಯಿ ಹಾಕ್ಲಿಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಂಡು ಒಟ್ಟಾರೆ ಕಂಪ್ಲೀಟ್ ಆಗಿ ಸಜ್ಜಾಗಿ ಕುಳಿತಿರೋದು ದೃಶ್ಯದಲ್ಲಿ ಗಮನಿಸಿದ್ದೀವಿ. ಒಟ್ಟಾರೆ ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಏನು ಮತದಾನ ಪ್ರಕ್ರಿಯೆ ಆರಂಭವಾಗ್ತಾ ಇದೆ ಅದು ಚುರುಕಿನಿಂದನೇ ಕೂಡುತ್ತದೆ ಅನ್ನುವಂಥದ್ದು ಇಲ್ಲಿನ ದೃಶ್ಯಗಳನ್ನ ಗಮನಿಸಿದಾಗ ತಿಳಿದು ಬರ್ತಾ ಇದೆ. ಆಗ್ಲಿ ಅನ್ನೋದು ನಮ್ಮ ನಿರೀಕ್ಷೆ. ಎಸ್, ಥ್ಯಾಂಕ್ ಯು ಸೋ ಮಚ್ ರಾಜಪ್ಪ, ಲೋಹಿತ್, ಮಹೇಶ್ ಶೆಟ್ಗಾರ್ ಹಾಗೂ ಪರಶುರಾಮ್ ತಹಶೀಲ್ದಾರ್, ತಮ್ಮ ನಾಲ್ವರಿಗೂ ಕೂಡ ಧನ್ಯವಾದ.